ಸಿಕ್ಕವ ನಮ್ಮ ಸಿಕ್ಕವ ಏನು ಮಾಡತ್ತಾಳೆ ಏನೋ ಒಳಗೆ ವಾರಿ ಮಾಡತ್ತಿರ್ಬೇಕಾಕಿ ಬಿಸಿಲಕ್ಕತಿ ನಾನು ಹೋಗಿ ಹೊಸ ಕಡ್ಲಿ ಬುಡ್ಡಿ ಆರಿಸ್ಕೊಂಬರ್ತೇನೆ ರೀ ಬಿಸಿಲಾಗ ಮನುಷ್ಯಾಗ ಬೇಸರಕ್ಕತಿ ಈಗ ಹೊಸ ಊರ ಮುಂದೆ ಯಾವಾರ ಕಡ್ಲಿಕ್ಕಿತ್ತು ಹೊಲಗೊಳಗ ಬುಡ್ಡಿ ಉದ್ರಿರ್ತಾವ್ರಿ ಕಡ್ಲಿ ಬುಡ್ಲಿ ಹಾಕೊಂಬರ್ತೀನಿ. ಅತ್ತೆ ಕರೆದ್ರಿ ಏನ್ರಿ? ನೋಡ್ವಾ ನಾನು ಈಗ ತಂಪತ್ನಾಗ ಹೋಗಿ ಒಂದು ದಿವಸ ಕಡ್ಲಿ ಬುಡ್ಡಿ ಹಾಕೊಂಬರ್ತೇನೆ. ಇಲ್ಲೇ ಯಾವಾರ ಊರು ಮಂದಿನ ಹೊಲಗಳು ಕಡ್ಲಿ ಕಿತ್ತಿರ್ತಾರಲ್ಲ ಕಡ್ಲಿ ಬುಡ್ಡಿ ಉದುರಿರ್ತಾವ ಹಾಕೊಂಬರ್ತೇನೆ ತಂಗಿ. ಅದಕ್ಕೆ ನಿನಗೆ ಹೇಳಾಕರ್ ನೀವು ಅತ್ತೆ ಮೊಣಕಾಲು ನೋವು ಅಂತೀರಿ, ಎಲ್ಲಿ ಹೋಗ್ತೀರಿ? ಬ್ಯಾಡ್ ಬಿಡ್ರಿ. ಇವಾಗ ಖಾಲಿ ಕುಂತು ನಾನಾರ ಏನು ಮಾಡೋದೈತಿ ಹೊಕೆ ಅಂತಡಿ ಒಂದು ತಂಪತ್ನಾಗ 1 ತಾಸು 2 ತಾಸು ಹಾಕೊಂಡು ಬರ್ತೇನೆ. ಅವ ಬ್ಯಾರಿಕಲ್ಲ ಹಬ್ಬ ಹುಣ್ಣಿಮೆಗೆ ಬ್ಯಾಳೆ ಹಾಕಾವು ಹಸ್ ಮಾಡಿ ಇಟ್ಕೊಳ್ಳೋಣಂತ ನಂದಾರ ಏನೈತೆ ತಂಗಿ. ಅತ್ತೆ ಮತ್ತು ನೀವು ಇವತ್ತು ಏಕಾದಶಿ ಉಪವಾಸ ಅಲ್ರಿ, ಏನು ತಿಂದಿಲ್ಲ ಹಂಗೆ ಹೊಂಟ್ರಿ ಬಿಸಿಲಾಗ. ತಡೀರಿ ನಿಮ್ಗೊಂದು ಬಾಟ್ಲಿ ನೀರು ತುಂಬಿಕೊಡ್ತೆ. ಅತ್ತೆ ಇದೊಂದು ಬಾಟ್ಲಿ ನೀರು ತಗೊಳ್ಳಿ. ನಿಮ್ಗೆ ಬಿಸಿಲಾಗ ಅಲ್ಲೇ ಕಡ್ಲಿ ಆರಿಸಿ ನೀರಾದ್ರೆ ನೀರು ಕುಡೀರಿ. ಅದ್ರ ಲಘುನ ಬಂದುಬಿಡ್ರಿ, ಬಿಸಿಲು ಆಗ್ಬಿಡ್ದ. ಭಾಳೊತ್ತನ ಆರಿಸ್ಕೊಂತ ನಿಂದಿರ್ಬೇಡ್ರಿ. ಹ್ಞೂ ನಾನು ಲಘುನ ಬರ್ತೇನೆ ತಗೋ, ನೀನು ಹೋಗ್ಬೇಕಿದ್ದೀ ನಾನು ಲಘು ಬರ್ತೀನಿ. ಓಕೆನಾ ನಾನು ನಮ್ಮ ಅತ್ತೆ ಖಾಲಿ ನಾಯಾಕ ಕುಂತೇನಂತಾರ ನೋಡು. ಕಡ್ಲಿ ಸುಗ್ಗಿಲ್ರಿ, ಕಡ್ಲಿ ಕೀಳಾಕತ್ತಾರ. ಕಡ್ಲಿ ಕಿತ್ತಿಂದ ಬುಡ್ಡಿ ಉದುರಿರ್ತಾವಂತ್ರಿ, ಅವನ್ನ ಆರಿಸ್ಕೊಂಬರಾಕತ್ತಾರ ನಮ್ಮ ಅತ್ತಿಯಾರು. ನಾನು ಅವ್ರು ಬರ್ಗುಡ್ದ ನಂದು ಎಲ್ಲ ಕೆಲಸ ಮುಗಿಸ್ಕೋತೇನೆ ರೀ. ಇವ್ವ ನಿನ್ನೆ ಆರಿಸಿದ ಹೊಲದಾಗ ಆರಿಸ್ಬೇಕಂದ್ರೆ ಅವರು ಇವತ್ತು ಬಂದಾರ ನೋಡಿ ಹೊಲ್ದಾರ ಆರಿಸ್ಕೊಡ್ಲಿಲ್ಲ. ಅದಕ್ಕೆ ಈ ಕೌಲೆ ದಾಟಿ ಇನ್ನೊಂದು ಹೊಲ ಐತಿ ಅಲ್ಲಿ ಹೊಕ್ಕೇನ್ ತಡಿ. ಅಂಗಡಿ ಯಾರು ಹೊಲದಾಗ ಕಡ್ಲಿ ಬುಡ್ಡಿ ಭಾಳ ಬಿದ್ದಾವಂತ ಎಲ್ಲವೂ ಹೇಳ್ಯಾಳ ಹೊಕ್ಕೇನಿ. ಯಾಕೆ ಮಲ್ಲವತ್ತಿ ಇವತ್ತು ಯಾಕೆ ಹೊತ್ತಾಗೈತಲ್ಲ ಕಡ್ಲಿ ಬುಡ್ಡಿ ಆರ್ಸಕ್ಕೆ ಹೋಗೋದು? ಇಲ್ಲ ಪಾರವ್ವ, ಮತ್ತು ನಾನು ಅಲ್ಲೇ ನೀನು ಆರಿಸಿದ ಇವ್ರು ಹೊಲದಾಗ ಗೊನಾಗರದಾರ ಹೊಲದಾಗ ಆರ್ಸಾಕತ್ತೀನಿ. ಇವತ್ತು ಅವ್ರು ಆಳು ಕರ್ಕೊಂಬಂದಾರ ತಾವ ಹಾಕೋತಾರಂತ ಬ್ಯಾಡಂದ್ರೆ ಅದಕ್ಕೆ ಲೇನತ್ತ ಮುಂದೆ ಹೊಂಟೇನೆ ನಾನು. ಅಲ್ಲಿ ದೂರ ಅಡ್ಡಾಡ್ಕೊತ ಹೋಗಿರಿ. ಇಲ್ಲಿ ಅಂಗಡಿ ಯಾರು ಹೊಲದಾಗ ಕಿತ್ತಾರ ನೋಡಿ ಕಡ್ಲಿನ ಬುಡ್ಡಿ ಅದು ಜಗ್ ಬಿದ್ದೈತಿ ಹಾಕೋ ಏನು ಅನ್ನೋದಿಲ್ಲ ಅವ್ರು. ಇಲ್ಲೇ ಸನೇದ್ರಾಗ ಸಾಕೊಂಡು ಬಾ, ದೂರ ಹೋಗಕ್ಕೆ ಹೋಗಬೇಡ. ಹೌದಾ ಎಲ್ಲವ ಹಂಗಾರ ಅವ್ರು ಏನು ಅನ್ನೋದಲ್ಲ, ಆರಿಸಿದ್ರೆ ಹಾಕೊಂಬರ್ಲಿ ಹಂಗಾರ. ಅವ್ರೇನು ಅನ್ಬೇಕು ಹೋಗಿ ಅವ್ರ ಮನ್ಯಾಗ ಯಾರು ಆರ್ಸಕ್ಕೆ ಬರೋರಿಲ್ಲ ಹೆಣ್ಮಕ್ಳು ಸ್ವಸ್ತ್ಯಾರವು ಈಗ ಬಂದಾವು. ಎಲ್ಲಿ ಹೊಲ್ಕ ಮನೆಗೆ ಬರೋದಿಲ್ಲ ಅವರು, ಯಾರು ಆರಿಸೋರ ಇಲ್ಲ ಅವ್ರ ಮನ್ಯಾಗ ಬರುವಾರ ಇಲ್ಲ. ಹೋಗೋಸು ನಿನಗೆ 10 ವರ್ಷ ಆರಿಸ್ಕೊಂಡು ತೊಗೊಂಡು ಬಾ. ಹೌದಾ ಏನು ಮಾಡತ್ತಿದ್ರಿ ನೀವು? ಇಲ್ಲ ನಾವು ಕಡ್ಲಿ ಕೀಳಾಕ ಬಂದಿದ್ವಿ. ಆ ಹೊಲ ದಾರಿ ಮೇನ್ ಹೊಲ ಕಡ್ಲಿ ಕಿತ್ವಿ ಬರುವಾಗ. ಮತ್ತು ಈ ಗೋಧಿ ಇನ್ನೂ ಹಚ್ಚಗೈತೆಲ್ಲ ಇಲ್ಲೊಟ್ಟು ಮ್ಯಾರ್ಯಾಗ ದನಕ್ಕೆ ಮೇಸುವಂಗಾಗೈತೆ. ನಮ್ಮ ಹಿರಿಯ ಒಂದರಿ ಮೇವು ಕಿತ್ಕೊಂಬರ್ತೇನೆ ಅಂತಂದ. ಅದಕ್ಕೆ ನಾನು ಹಂಗಾರ ಈ ಗೋಧಿ ಹೊಲ್ದಾಗ ಅಡ್ಡಾಡಿ ಉಟ್ಟೊಂದು ಕಾಂಗ್ರೆಸ್ ಕಸ ಕೀಳಾಕತ್ತೀನಿ. ಹೌದು ಬಿಡು, ಕೀಳ ಮುಂದೆ ನಿಮ್ಗೆ ಗೋಧಿ ಕೊಯ್ಯಾಗ ಗಾಂವ್ ಆಕತಿ. ಕಸ ಐತೆ ಅಂದ್ರೆ ಹೊಲ್ಸಾಟ್ ಭಾಳ ಆಕವು, ಕಾಳು ಕಳೆ ತೆಗದ್ರಿ ಅಂದ್ರೆ ಅವಾಗ ಆತಿರ್ತೈತಿ. ಯಾಕೆ ಬೇದಡ ಇತ್ತಾಗ ಹೊಂಟಿ ನೀನು? ಯಪ್ಪ ಇಲ್ಲೇ ಒಂದೆರಡು ಕಡ್ಲಿ ಬುಡ್ಡಿ ಹಾಕೊಂಬರ್ಬೇಕಂತ ಹೊಂಟೇನೆ. ಕಡ್ಲಿ ಕಿತ್ತು ಹೊಲ್ದಾಗ ಉದುರಿರ್ತಾವಲ್ಲ ಅವ್ನು ಹಾಕೊಂಬರಕ್ಕೆ ಹೊಂಟೇನೆ. ಮೊಣಕಾಲದು ನೋವು ಅದಾವಂತಿದಿ, ಏನು ದೂರ ಅದು ಹೋಗಕ್ಕೆ ಹೋಗಬೇಡ. ಇಲ್ಲೇ ನಮ್ಮ ಅರ್ಧ ಅಂಗಡಿಯವ್ರ ಹೊಲ ಕಿತ್ತಾರ ನೋಡು, ಬುಡ್ಡಿ ಭಾಳ ಬಿದ್ದೈತಿ ಅಲ್ಲೇ ಹೊಸ ಹಾಕೊಂಡ ಬಾ. ನೋಡಾಡ ನಿನಗೆ ಅದಕ್ಕೆ ಬೇಕಾಗಿತ್ತ. ಯಪ್ಪ ಆತ ನಿಮ್ದು ಕಡ್ಲಿ ಕೀಳೋದು ಸುಗ್ಗಿ ಮುಗಿಯಕ್ಕೆ ಬಂತಾನೆ ಹೆಂಗೆ? ನಮ್ಮದು ಸುಗ್ಗಿ ಅಂದ್ರೆ ನೋಡುವ ಇದೊಂದು ಹೊಲ ಕಡ್ಲಿ ಕೀಳಾಕತ್ತೇವೆ. ಇನ್ನು ಇದು ಗೋಧಿ ಬರೋಮಟ ಏನಿಲ್ಲ. ಹತ್ತಿವು ಎಲ್ಲ ಮನ ಆಗ್ಯಾವು. ದನಕ್ಕೆ ಮೇವು ಒಯ್ತೇವೆ ನೋಡಿ. ಹೊತ್ತು ಹಸಿ ಮೇವು ದನಕ್ಕೆ ಮೇವು ಮಾಡ್ಕೊಂಡು ಒಂದುವರೆಗೆ ಇನ್ನು ಮನೆಗೆ ಹೋಗ್ಬೇಕು. ನೀನು ಲಘುನ ಬಂದುಬಿಡುವ, ಬಿಸಿಲಾಗ್ಬಿಡ್ದ. ಇನ್ನೊಂದಿಬ್ರನ್ನ ಯಾರನ್ನಾರು ಕರ್ಕೋಬೇಕಿಲ್ಲಪ್ಪ. ನೀವು ಇಬ್ಬರು ಆದ್ರೆ ಭಾಳ ದಿನ ಹಿಡಿತೈತಿ. ಮತ್ತು ನೀವು ಒಬ್ಬಂಟಿಗಾರ ಮನ್ಯಾಗ ದನಕಾರ ಜಂಜಾಟ ಐತಿ, ಇಬ್ಬರ ಕೀಳಾಕತ್ತೀರನ ಭಾಳ ಇಲ್ಲಿ ಬಿಡ್ಬೇ ದೊಡ್ಡ. ಅದು ಒಂದು 2 ಎಕರೆ ಐತಿ. ಭಾಳ ಇದ್ದಿದ್ರೆ ನಾನು ಯಾರನ್ನಾರು ಕರ್ಕೊಳವ ಇಲ್ಲಿರ ಗುತ್ತಿಗೆ ಕೊಡವ. ಈಗ ನಮ್ದಾರ ಏನೈತಿ ಹತ್ತಿದೆಲ್ಲ ಹಾರೆ ಮುಗ್ದೈತೆ. ಏನೋ ಇದೊಟ್ಟು ಕಡ್ಲಿ ಕಿತ್ಕೊಂಡು ನೋಟು ಮಿಷಿನ್ಗೆ ಹಾಕಿಸ್ಕೊಂಡು ಹಾಕ್ಕೊಂಡು ಇದೊಟ್ಟು ಗೋಧಿ ಬರೋ ಮಟ್ಟ ಏನಿಲ್ಲ ಏನು ಖಾಲಿನ ನಾವು. ಅದಕ್ಕೆ ನಾವು ಕಿತ್ಕೊಳಕತ್ತೇವೆ ಗಂಡ ಐತಿ. ಮತ್ತು ಹೆಂಗೆ ದನ ಅದಾವಲ್ಲ, ದನ ಯಾರು ಹಿಂಡ್ತಾರೆ ಹೆಂಗೆ ಮಾಡ್ತೇವೆ? ಹೋಗಿದ್ದು ನೀವು ಮುಂಜಾನೆಯಾಗ 8 ಗಂಟೆ ಸುಮಾರು ಮನೆಗೆ ಹೋಗಿ ಆಕಳ ಹಿಂಡಿ ಹುಡುಗರ ಕೈ ಕೊಟ್ಟು ಬಂದೇನಿ, ಡೈರಿಗೆ ಹಾಕಿರುವ ಅಂಥೇಳಿ ಹೊಳ್ಳಿ ಬಂದೇನಿ. ನಾ ಬರಗೊಡ್ದ ಈಗ ಒಂದು ಕಡೆ ಕಿತ್ತಿದ್ಲು. ಮತ್ತು ನಾನು ಅಕ್ಕಿ ಕೂಡಿ ತಲಾಗೊಂದೊಂದು ಅಕಡೆ ಕಿತ್ತು ದುಂಡಿಗೆ ಹಾಕಿ ಬಂದೀವಿ ನೋಡು. ಊಟ ಯಪ್ಪ ಕೈನಾರ ಕಟ್ಕೊಂಡು ಬಂದಿದ್ದೀರಿ ಇಲ್ಲ? ಕಟ್ಕೊಂಡು ಬಂದಿದ್ದೀವಿ ರೀ. ಸಂಜೆನ್ಯಾಗ ರೊಟ್ಟಿ ಮಾಡಿಟ್ಟಿದ್ದೀರಿ. ಬೆಳಗ್ಗಿದ್ದು ಒಟ್ಟು ಪಲ್ಯ ಒಟ ಅನ್ನ ಉಪ್ಪಿಟ್ಟು ಚಾ ಮಾರಿ ನೀರು ಮಾಡ್ಕೊಂಡು ಹುಡುಗರು ಸಾಲಿಗೆ ಹೋಕ್ಕವಲ್ಲ ಮತ್ತು ಅವು ತಿಂದು ಹೋಕ್ಕವು. ಅದಕ್ಕೆ ಅಡ್ಗೆ ಮಾಡಿದ್ದೆ. ಅಡ್ಗೆ ಮಾಡ್ಕೊಂಡು ನಾವು ಕಟ್ಕೊಂಬಂದೇವ್ರಿ. ಇಲ್ಲೊಟ್ಟು ಕಡ್ಲಿ ಕಿತ್ತು ದುಂಡಿಗೆ ಹಾಕಿ ತಿಂದು ಹೋದ್ವಿ ಅಂದ್ರೆ ಇದು ಸಮಾಧಾನ ಆಕತಿ. ಹಂಗೆ ಬರಾಕೆ ಹೋಗ್ಬೇಡ್ರಿ, ಅಟ್ ಏನಾರ ಕಟ್ಕೊಂಬರ್ರಿ. ಯಾಕಂದ್ರೆ ನೀವು ಕಿತ್ತು ಹೊತ್ತು ಮೆದಿ ಮಾಡಿ ಹೋಗ್ಬಿಡ್ದ ಹೊತ್ತಾಕತಿ. ಅಟ್ ಏನಾರ ತಿಂದು ಹೋದ್ರಿ ಅಂದ್ರೆ ಮತ್ತು ಜನ್ಮ ಕಟ್ ಸಮಾಧಾನ ಆಕತಿ. ಏಪಕ್ಕಿರಪ್ಪ ಯಾರು ಕಡ್ಲಿಕಾಯಿ ಕೀಳು ಮ್ಯಾಳ ಐತಿ ನಾ ಹೇಳ. ನಮ್ದೊಂದು ಕೂರಿಗೆ ಹೊಲ ಐತಿ, ಕಡ್ಲಿ ಬಂದೈತಿ.
ಕಾಕ ಈಗೇನಪ್ಪ ಒಂದು 20 ದಿನ ಆತು ಕಡ್ಲಿ ಸುಗ್ಗಿಯಾಗಿ ಈಗ ಕಾಲಿನ ಆಕಾರ ತಗೋ ಈಗ ಯಾಕೆ ಗುತ್ತಿಗೆ ಕೊಡ ಅವನೇ ದಿನಗೂಲಿ ಕೇಳ್ಸಾವ ಯೋ ಮರಯ್ಯ ದಿನಗೂಲಿ ಕಿತ್ರ ದಿನಗೂಲಿ ಕೇಳಿ ಗುತ್ತಿಗೆ ಕೇಳ್ತಾನಂದ್ರೆ ಗುತ್ತಿಗೆ ಕೇಳಿ ಮತ್ತು ನೋಡು ನಮ್ಮ ಮನ್ಯಾಗ ಯಾರೊಬ್ಬರು ಆರ ಇಲ್ಲಿ ಮರಯ್ಯ ನಾಳೆ ಹಚ್ಚೆ ಮಾಡ್ಸಾವ ನೋಡಿ ಯಾವಾರ ಅಂತ ಮ್ಯಾಳ ಇದ್ರೆ ಹೇಳು ಮರಯ್ಯ ನಂದು ಒಂದು ಕುರಿ ಹೊಲ ಆಯ್ತು ಕೊಡು ಅವ್ರಿಗೆ ಈ ನಮ್ಮರ ಕೀಳಾಕತ್ತಾರಲ್ಲ ಕಾಕ ಕ್ವಾನಿ ಪರಮೇಶ್ವರ ಮತ್ತು ಇವ ತೆಂಬದ ಬೀರಾರ ಕೀಳಾಕತ್ತಾರ ನೋಡ ಹೌದಾ ಹಂಗಾರ ಕೇಳೋ ಮರ ಅವ್ರಿಗೆ ಕೊಡೋನು ಹೆಂಗಾಗ್ಯಾವ ಏನಾರ ರೇಟ್ ನೋಡು ಕಾಕ ದಿನಗೂಲಿ ಆದ್ರೆ 400 ರೂಪಾಯಿ ಅವ್ರಿಗೆ ಪಗಾರ ಅದೇ ಗುತ್ತಿಗೆ ಕೊಟ್ಟೆ ಅಂದ್ರೆ ನೀನು ಎಕರೆಗೆ 3100 ರೂಪಾಯಿ ಆಗ್ಯಾವ ಗುತ್ತಿಗೆ ಕೊಟ್ಟೆ ಅಂದ್ರೆ ಅವ್ರ ಕೈಯನ್ನು ಮಾತಿರ್ತೈತೆ ಕಿತ್ತ ಹೋಕಾರ ಇನ್ನು ಮತ್ತು ದಿನಗೂಲಿ ಕೊಟ್ರೆ ನಿಮ್ಮ ಮನ್ಯಾಗ ದಿನ ಅವ್ನ ಯಾರು ಬರೋರಿಲ್ಲ ಅಂತೀರಿ ಗುತ್ತಿಗೆನ ಕೊಟ್ಬಿಡ ಹಠ ಮಾಡೋನ್ ತಡಿಪ ಮಾರೇ ಇವರಿಬ್ರು ಗಂಡು ಮಕ್ಳು ಹೊಲ್ದಾಗ ದುಡಿಯಾರಲ್ಲಂಗಾತ ಅವ ಒಬ್ಬವ ಕೆಲ್ಸಕ್ಕೆ ಹೋಗವ ಒಬ್ಬವ ಗಾಡಿಗೆ ಹೋಗವ ನಾನು ಗುತ್ತಿಗೆನ ಕೊಟ್ಟು ಮಾಡಿಸ್ಬೇಕಂತ ಮಾಡೇನಪ್ಪ ಮನೆ ಯಾರು ಮಾಡೋರು ಇದ್ರೆ ಅಟ ಲಾಭ ಹಾಳಿಂದ ಅದು ಉಳಿತೈತೆ ಮನೆ ಯಾರು ಮಾಡಾರ ಯಾರಿಲ್ಪ ನನಗೂ ನಾನು ಕೊಡ್ಬೇಕಂತ ಮಾಡೀನಿ ಮನ್ಯಾಗ ಮುದಿಗೆ ಒಂದು ಗಂಟು ಬಿದ್ದುಬಿಟ್ಟತಿ ಹಂಗಾಗೈತೆ ಬಿಡು ಮರೆ ನಮ್ಮದು ಈಗ ಈಕಿ ಲಗ್ನಕ್ಕೆ ಹೋದ ಒಂದಿಷ್ಟು ದಿನ ಲಗ್ನಕ್ಕೆ ಹೋದಾಗ ನಾನು ಒಂದು ಬೀಡು ಹತ್ತಿನ ರಿಕ್ಷಾದಾಳು ಹಚ್ಚಿ ಬಿಡಿಸೀನಿ ನಾನು ರಿಕ್ಷಾ ಮಜಾ ತೆನಿ ದುಂಡ್ಗೆ ಹಾಕಾಕ ಅಟ್ ಮಿಷಿನ್ಗೆ ಹಾಕ್ಸಾಕ ಹತ್ತಿ ಬಿಡ್ಸಾಕ ಅಂದ್ರೆ ಸಣ್ಣಗೆ ಒಂದು 50,000 ರೂಪಾಯಿ ಕೊಟ್ಟೆ ನಾಳೆಗೆ ಹೋಗತ್ ಬಿಡು ಮರೆಯ ಯಾಕವ ಪರವ ಕುಂತಿರಲ್ಲ ಯಾಕ ಇನ್ನೇ ಕೈ ಬಿಟ್ರನ ಕಡ್ಲಿ ಕೀಳೋದು ಮನೆಗೆ ಹೋಗಾರನ ವೈನ ಮನೆಗೆ ಹೊಂಟ್ರನ ಅವರ ಕಡ್ಲಿ ಕಿತ್ತು ಅದು ಕಿತ್ತದನ್ನ ಮೆದಿ ಮಾಡಿ ದುಂಡ್ಗೆ ಹಾಕಿ ಬಂದೇವ್ರಿ ಇನ್ನು ಮನೆಗೆ ಹೋಗ್ತೇವ್ರಿ ಹುಡುಗರೆಲ್ಲ ಸಾಲಿಗೆ ಹೋಗಿರ್ತೇವೆ ದನ ಎಲ್ಲ ಸಗಣ್ಯಾಗ ನಿಂತಿರ್ತಾವ್ರಿ ಮನೆಗೆ ಹೋಗ್ಬೇಕ್ರಿ ಪಾರೆ ಐತಿ ಹೌದ್ವಾ ನೀವು ನಾವು ಗುದ್ಮುರಿಗೆ ಹಾಕುವಾರ ಒಬ್ಬಂಟಿಗೆ ಯಾರಾದರೂ ಮತ್ತು ನೀವು 2 ದನಗಳು ಜೋಡು ಮಾಡ್ಕೊಂಡು ಹೊಲ್ದಾಗೂ ಆಳು ಹಚ್ಚೋದಿಲ್ಲ ಹೊಲ್ದಾಗೂ ಮಾಡ್ಕೋತೀರಿ ದನಗಳ್ದು ಮಾಡ್ಕೋತೀರಿ ಹಿಂಗಾದ್ರೆ ಏನೋ ಅಟ ಬಾಳೆ ನಾವು ಉಳಿತಾಯ ಆಕತಿ ಅಟ ಬೇಸಿ ಹೊಂದಿಕೆ ಆಕತಿ ಅದು ಜೀವ ಹರಿದಾಡ್ತೈತಿವ ಆದ್ರೆ ಏನು ಮಾಡ್ಬೇಕು ನಮ್ಮ ಮನ್ಯಾಗ ಯಾರೂ ಮಾಡಾರಿಲ್ಲ